ನಮಸ್ಕಾರ ವೀಕ್ಷಕರೇ, ರಾಜ್ಯದಲ್ಲಿ ಹೊಸ ಲೇಔಟ್ ನಿರ್ಮಿಸುವ ಉದ್ದೇಶದಿಂದ ಕೃಷಿ ಜಮೀನನ್ನ ಉದ್ದೇಶಪೂರ್ವಕವಾಗಿ ತುಂಡು ಭೂಮಿಗಳನ್ನಾಗಿ ಮಾಡಿ ಮಾರಾಟ ಮಾಡುತ್ತಿರುವುದಕ್ಕೆ ಕಡಿವಾಣ ಬಿದ್ದಿಲ್ಲ. ಇಂಥದೊಂದು ಮಾಹಿತಿ ಕಂದಾಯ ಇಲಾಖೆ ವರದಿಯಿಂದಲೇ ಬಹಿರಂಗ ಆಗಿರುವಂಥದ್ದು. ಕೃಷಿ ಜಮೀನನ್ನ ವಸತಿ ಪ್ರದೇಶಕ್ಕೆ ಮಾರಾಟ ಮಾಡುವ ದಂಧೆಯನ್ನು ತಪ್ಪಿಸುವ ಸಲುವಾಗಿ ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964ರ ಕಲಂ 108ರ ಅನ್ವಯ ಯಾವುದೇ ಸರ್ವೆ ನಂಬರಿನಲ್ಲಿ ಕನಿಷ್ಠ ವಿಸ್ತೀರ್ಣವನ್ನು ನಿಗದಿಪಡಿಸಿ ಆದೇಶ ಹೊರಡಿಸಲಾಗಿತ್ತು. ಅಂದರೆ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ 3 ಕುಂಟೆ ಮತ್ತು ಇನ್ನುಳಿದ ಜಿಲ್ಲೆಗಳಲ್ಲಿ 5 ಕುಂಟೆ ವಿಸ್ತೀರ್ಣಕ್ಕಿಂತ ಕಡಿಮೆ ಜಾಗಕ್ಕೆ ಲೆವೆನಿ ಅಂದರೆ ಅದು ಕ್ರಯ ಆಗಿರ್ಬೋದು, ದಾನ ಆಗಿರ್ಬೋದು, ಲೆವೆನಿ ನಕ್ಷೆಗಳನ್ನು ತಯಾರಿಸುವಂತೆ ಮಾರ್ಗಸೂಚಿ ಹೊರಡಿಸಲಾಗಿತ್ತು. ಆದರೂ ಕೆಲವು ಹಿಡುವಳಿದಾರರು ದುರುದ್ದೇಶಪೂರ್ವಕವಾಗಿ ಕೃಷಿ ಜಮೀನನ್ನ ಪಾಲು ವಿಭಾಗದ ನೆಪದಲ್ಲಿ ಲೆವೆನಿ ನಕ್ಷೆಗಾಗಿ ಅಥವಾ ಸ್ವಾವಲಂಬಿ ಮುಖೇನ ಅರ್ಜಿ ಸಲ್ಲಿಸಿ ಒಂದೇ ಸರ್ವೆ ನಂಬರಿನಲ್ಲಿ ಅನುವಂಶಿಕರಿಗೆ ಒಬ್ಬರ ಹೆಸರನ್ನ ಅನೇಕ ಬಾರಿ ಪುನರಾವರ್ತನೆ ಆಗುವಂತೆ 1/4 ಗುಂಟೆ ಅಥವಾ 2 ಗುಂಟೆ ಇತ್ಯಾದಿಗಳಿಗೆ ಲೆವೆನಿ ನಕ್ಷೆ ಪಡೆಯುತ್ತಿರುವುದು ಬೆಳಕಿಗೆ ಬಂದಿದೆ. ಈ ಲೆವೆನಿ ನಕ್ಷೆಗಳನ್ನು ಪಡೆದು ನಿವೇಶನಗಳನ್ನಾಗಿ ವಿಂಗಡಿಸಿ ಮಾರಾಟ ಮಾಡುತ್ತಿರುವುದು ಅದರಲ್ಲಿಯೂ ಚನ್ನರಾಯಪಟ್ಟಣ, ಮದ್ದೂರು, ದಾವಣಗೆರೆ ಸೇರಿ ವಿವಿಧ ತಾಲೂಕಿನಲ್ಲಿ ಬೆಳಕಿಗೆ ಬಂದಿದೆ. ಈ ರೀತಿ ತಲಾ 5 ಗುಂಟೆಗೂ ಕಡಿಮೆ ವಿಸ್ತೀರ್ಣಕ್ಕೆ ಒಂದೇ ಸರ್ವೆ ನಂಬರ್ನಲ್ಲಿ ವಿಭಾಗದ ಉದ್ದೇಶಕ್ಕಾಗಿ ಲೆವೆನಿ ನಕ್ಷೆ ಪಡೆದು ಅದರಂತೆ ಪ್ರತ್ಯೇಕ ಭೂ ಪರಿವರ್ತನೆ ಮಂಜೂರಾತಿ ಕೋರಿ ಜಿಲ್ಲಾಧಿಕಾರಿಗಳಿಗೆ ಅರ್ಜಿಗಳನ್ನು ಸಲ್ಲಿಸಿ ಭೂ ಪರಿವರ್ತನೆ ಮಾಡಿಸಿಕೊಳ್ಳುತ್ತಿದ್ದಾರೆ. ಈ ರೀತಿ ಕಡಿಮೆ ವಿಸ್ತೀರ್ಣಕ್ಕೆ ತುಂಡು ತುಂಡು ಮಾಡಿ ಭೂಮಿಯನ್ನು ಮಾರಾಟ ಅಥವಾ ರೆವಿನ್ಯೂ ಬಡಾವಣೆ ನಿರ್ಮಾಣ ಮಾಡಿ ಮಾರಾಟ ಮಾಡುತ್ತಿರುವುದು ಬೆಳಕಿಗೆ ಬಂದಿದೆ. ನಗರಾಭಿವೃದ್ಧಿ ಕಾಯ್ದೆಯಡಿ ನಿಯಮಬದ್ಧವಾಗಿ ಅನುಮೋದನೆ ಪಡೆಯದೆ ಕೃಷಿ ಭೂಮಿಯನ್ನು ಸೈಟು, ಕಟ್ಟಡ ನಿರ್ಮಾಣಕ್ಕೆ ಪರಿವರ್ತಿಸುತ್ತಿರುವುದು ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964ರ ಕಲಂ 95ರ ಉಲ್ಲಂಘನೆಯಾಗಿದೆ. ಆದ್ದರಿಂದ ತುಂಡು ತುಂಡು ಜಮೀನಿಗೆ ಲೆವೆನಿ ನಕ್ಷೆಗಳನ್ನು ಪಡೆದು ಹಿಸ್ಸೆಗಳನ್ನು ದುರಸ್ತಿಪಡಿಸಿ ಭೂ ಪರಿವರ್ತನೆಗೆ ಅರ್ಜಿ ಸಲ್ಲಿಸುತ್ತಿದ್ದಾರೆ. ಇಂತಹ ಅರ್ಜಿಗಳನ್ನು ಗುರುತಿಸಿ ಭೂ ಪರಿವರ್ತನೆಗೆ ಆದೇಶ ನೀಡದೆ ಹಿಸ್ಸೆಗಳನ್ನು ರದ್ದುಪಡಿಸಿ ಕ್ರಮ ವಹಿಸಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳಿಗೆ ಕಂದಾಯ ಇಲಾಖೆ ಆಜ್ಞೆ ಮಾಡಿದೆ. ಕೃಷಿ ಭೂಮಿಯನ್ನು ಪಿತ್ರಾರ್ಜಿತವಾಗಿ ಅಥವಾ ಆನುವಂಶಿಕವಾಗಿ ಸ್ವೀಕರಿಸಿದ ಹಕ್ಕು ಒಳಗೊಂಡ ಜಮೀನಿನ ವಿಭಾಗಕ್ಕೆ ಲೆವೆನಿ ನಕ್ಷೆ ಕೋರಿ ಅರ್ಜಿ ಸಲ್ಲಿಸಬಹುದು. ಪಾಲುದಾರರಿಗೆ 5 ಕುಂಟೆಗಿಂತ ಕಡಿಮೆ ವಿಸ್ತೀರ್ಣಕ್ಕೆ ಒಂದಕ್ಕಿಂತ ಹೆಚ್ಚು ಬ್ಲಾಕ್ ಸೃಜಿಸಲು ಅವಕಾಶ ಇರುವುದಿಲ್ಲ. ಇದಲ್ಲದೆ ಅದೇ ಸರ್ವೆ ನಂಬರಿಗೆ ಒಂದಕ್ಕಿಂತ ಹೆಚ್ಚು ಬಾರಿ ಅರ್ಜಿ ಸಲ್ಲಿಸಲು ಅವಕಾಶ ಇರೋದಿಲ್ಲ. ಇಂಥ ಆಸ್ತಿಯನ್ನು ವಿಭಾಗ ಪತ್ರ ಮಾಡಿಕೊಳ್ಳುವ ಉದ್ದೇಶದಿಂದ ನಿಗದಿತಕ್ಕಿಂತ ಕಡಿಮೆ ಗುಂಟೆಯಲ್ಲಿ ಲೆವೆನಿ ನಕ್ಷೆ ಪಡೆಯಲು ಅವಕಾಶ ಇರುತ್ತೆ. ತುಂಡು ಜಮೀನಿಗೆ ಲೆವೆನಿ ನಕ್ಷೆ ಪಡೆದು ಭೂ ಪರಿವರ್ತನೆಗೆ ಸಲ್ಲಿಸಿದಾಗ ಭೂ ದಾಖಲೆಗಳ ಉಪನಿರ್ದೇಶಕರು ನಿಯಮಾನುಸಾರ ಸ್ವಯಂ ಪ್ರೇರಿತ ಮೇಲ್ಮನವಿ ದಾಖಲಿಸಿಕೊಂಡು ಹಿಸ್ಸೆಗಳನ್ನು ರದ್ದುಪಡಿಸಬೇಕು. ಬದಲಿಗೆ ಅಕ್ರಮವಾಗಿ ನಕ್ಷೆ ದುರಸ್ತಿ ಮಾಡಿದ ಸಿಬ್ಬಂದಿ ಮತ್ತು ಅಧಿಕಾರಿಗಳ ವಿರುದ್ಧ ಕಟ್ಟುನಿಟ್ಟಿನ ಶಿಸ್ತು ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತ ತಿಳಿಸಲಾಗಿದೆ.